10ನೇ ತರಗತಿಯ SA1 ಪರೀಕ್ಷೆಯ ಮುಂದುವರಿದ ಭಾಗ. ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 17ರವರೆಗೆ ಚರ್ಚೆ ಮಾಡಲಾಗಿತ್ತು. ಅದರ ಮುಂದಿನ ಭಾಗವಾಗಿ ಇವತ್ತು ಪ್ರಶ್ನೆ ಸಂಖ್ಯೆ 18ರಿಂದ 30ರವರೆಗೆ ಚರ್ಚೆ ಮಾಡತಕ್ಕಂಥ ಸಮಯ. ಮೇನ್ ಕ್ವೆಶ್ಚನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು. ಟೋಟಲ್ ಆಗಿ 7 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು, ಟೋಟಲ್ 14 ಮಾರ್ಕ್ಸಿಗೆ ಇರತಕ್ಕಂತಹ 2 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಪಾಠ, ಪದ್ಯ ಮತ್ತು ಈ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಿಂದ ಇರತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಕ್ವೆಶ್ಚನ್ ನಂಬರ್ 18, ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ರೆಡ್ ಬೈ ದ ಫಾದರ್ ಅಥವಾ ಸ್ವಾಮೀಸ್ ಫಾದರ್. ದಿಸ್ ಕ್ವೆಶ್ಚನ್ ಕೇಮ್ ಫ್ರಮ್ ಫಸ್ಟ್ ಲೆಸನ್ ಎ ಹೀರೋ. ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ರಿಪೋರ್ಟ್ ಏನಾಗಿತ್ತು ಅಂತಕ್ಕಂಥದ್ದು. ಆನ್ಸರ್, ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ಅ ಬ್ರೇವರಿ ಆಫ್ ವಿಲೇಜ್ ಬಾಯ್ who fought with a tiger while returning home in a jungle path. He climbed a tree, stayed half a day to someone came on the way and killed the tiger. ಸೊ ಆಫನ್ಲಿ ಆಸ್ಕ್ಡ್ ಕ್ವೆಶನ್ ಆಗಿರೋದ್ರಿಂದ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕ್ವೆಶನ್ ನಂಬರ್ 19, ಹೌ ಕ್ಯಾನ್ ಯು ಸೇ ದ್ಯಾಟ್ ಬಾಲೇಶ್ವರ ಹ್ಯಾಡ್ ಅ ಗ್ರೇಟ್ ಮೆಮರಿ. ಬಾಲೇಶ್ವರನಿಗೆ ಒಂದು ಒಳ್ಳೆಯ ನೆನಪಿನ ಶಕ್ತಿ ಇತ್ತು ಅಂತಕ್ಕಂಥದ್ದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ, ದಿಸ್ ಕ್ವೆಶನ್ ಕೇಮ್ ಫ್ರಮ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಲೆಸನ್ ನಂಬರ್ 2, 2ನೇ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಆನ್ಸರ್, ಬಾಲೇಶ್ವರ ಹ್ಯಾಡ್ ಅ ಗ್ರೇಟ್ ಮೆಮರಿ ವೆನ್ ರೋಮಾ ಸೇಡ್ ದ ಫೋನ್ ನಂಬರ್ ಹಿ ಮೆಮರೈಸ್ಡ್ ಇಟ್ ಆ್ಯಂಡ್ ಕಾಲ್ಡ್ ಹರ್ ಬ್ರದರ್. ಆಕ್ಸಿಡೆಂಟ್ ಆದಾಗ ಹೂಮ್ ಕ್ಯಾನ್ ಐ ಕಾಲ್, ಯಾರಿಗೆ ನಾನು ಕಾಲ್ ಮಾಡಲಿ ಹೇಳಿ ಅಂತಂದಾಗ ರೋಮಾ ಟೋಲ್ಡ್ ಹರ್ ಬ್ರದರ್ಸ್ ಸೆಲ್ಫೋನ್ ನಂಬರ್. ಅದನ್ನು ಬರೆದುಕೊಳ್ಳಲಾರದಂಗೆ ಜಸ್ಟ್ ಮೆಮರೈಸ್ ಮಾಡಿ ನೆನಪಿನಲ್ಲಿ ಇಟ್ಕೊಂಡು ಕಾಲ್ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹ್ಯಾಡ್ ಅ ಗುಡ್ ಮೆಮರಿ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ ಆಗಿರ್ತದೆ. ಕ್ವೆಶನ್ ನಂಬರ್ 20, ಹೌ ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಜೆನೇರಿಯಸ್. ಜೆನೇರಿಯಸ್ ಅಂತಕ್ಕಂಥ ವರ್ಡ್ದ ಅರ್ಥ ರೆಡಿ ಟು ಗಿವ್ ಹೆಲ್ಪ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಜೆನೇರಿಯಸ್. ಈ ಪ್ರಶ್ನೆ ಕೂಡ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆನ್ಸರ್, ಡಾನ್ ಅನ್ಸೆಲ್ಮೋ ವಾಸ್ ಜೆನೇರಿಯಸ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹಿ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್ ಫಾರ್ ಹಿಸ್ ಲ್ಯಾಂಡ್. ತನ್ನ ಭೂಮಿಗೆ ಅಮೇರಿಕನ್ಸು ಕೊಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಹಣವನ್ನು, ಹೆಚ್ಚಿನ ಹಣವನ್ನು ನಿರಾಕರಿಸಿರ್ತಾನೆ. ಹಾಗಾಗಿ $1,200ಗೆ 8 acres ಅಂತಂದು ಹೇಳ್ಬಿಟ್ಟು ಏನು ಪ್ರೈಸ್ ಫಿಕ್ಸೇಷನ್ ಆಗಿರ್ತದಲ್ಲ, ಅದೇ ಪ್ರೈಸಿಗೆ ನಾನು ಬದ್ಧನಾಗಿರ್ತೇನೆ. ಹಾಗಾಗಿ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿರ್ತಾನೆ. ಅಂದರೆ ಒಂದು ತತ್ವ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಸೊ ದಟ್ ಈಸ್ ವೈ ನಾವು ಅವನನ್ನು ಡಾನ್ ಅನ್ಸೆಲ್ಮೋ ಒಬ್ಬ ಜೆನೇರಿಯಸ್ ಪರ್ಸನ್ ಅಂತ ಇಲ್ಲಿ ಕರಿಬಹುದು. ನೆಕ್ಸ್ಟ್ ಕ್ವೆಶನ್, ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್, ವೈ. ಪ್ರಶ್ನೆಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್. ಆ ರೀತಿಯಾಗಿ ಕೇಳಿದ್ರು ಕೂಡ ಆನ್ಸರ್ ಒಂದೇ, ಈ ರೀತಿಯಾಗಿ ಕೇಳಿದ್ರು ಕೂಡ ಆನ್ಸರ್ ಒಂದೇ ಆಗಿರ್ತದೆ. ಆನ್ಸರ್, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ನೋಡಿ, ಇಲ್ಲಿ ಅಂಬೇಡ್ಕರ್ ಅವರಿಗೆ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಈ ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತಕ್ಕಂತಹ ಆ ಕ್ಷೇತ್ರದಲ್ಲಿ ಅವರಿಗಿರ್ತಕ್ಕಂತಹ ಕೌಶಲ್ಯ ಮತ್ತು ಜ್ಞಾನದ ಆಧಾರದ ಮೇಲೆ ಅಂಬೇಡ್ಕರ್ ಅವರಿಗೆ ಏನು ಮಾಡ್ತಾರೆ ಅಂತಂದರೆ ಲಾ ಮಿನಿಸ್ಟರ್. ಬಿಕಾಸ್ ಇಲ್ಲಿ ಆ್ಯಕ್ಚುಯಲ್ ಆಗಿ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋದಿಲ್ಲ, ಆದರೂ ಕೂಡ ಅವರನ್ನು ಲಾ ಮಿನಿಸ್ಟರ್ ಆಗಿ ಮಾಡ್ತಾರೆ. ಕಾರಣ ಏನಂತಂದರೆ ಇಲ್ಲಿ ಹಿ ಹ್ಯಾಡ್ ಅ ಗ್ರೇಟ್ ಸ್ಕಿಲ್, ಅವರಿಗಿರ್ತಕ್ಕಂಥ ಒಂದು ಕೌಶಲ್ಯ ಯಾವುದರಲ್ಲಿ, ಜ್ಞಾನ ಯಾವುದರಲ್ಲಿ ಅಂತಂದರೆ ಇಲ್ಲಿ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ನೀವು ಆನ್ಸರ್ ಬರೀಬೇಕಾದ್ರೆ ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತಕ್ಕಂಥ ವರ್ಡ್ ಕಂಪಲ್ಸರಿ ಆನ್ಸರಲ್ಲಿ ಇರಬೇಕಾಗ್ತದೆ. ಅಷ್ಟೇ ಅಲ್ಲದೆ ಹಿ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗಿರ್ತಕ್ಕಂಥ ದೃಷ್ಟಿಕೋನ. ದೇರ್ ಫಾರ್ ನೆಹರು ಚೋಸ್ ಹಿಮ್ ಟು ಬಿ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಈ 2 ಪಾಯಿಂಟ್ಸ್ಗಳಲ್ಲಿ ಇರಬೇಕಾಗ್ತದೆ. ಒಂದು ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತಕ್ಕಂಥದ್ದು, ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಈ ಸೆಂಟೆನ್ಸ್ ಇರಬೇಕು. ಆಮೇಲೆ ಹಿ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು. ಈ ಪಾಯಿಂಟ್ಸ್ 2 ಇದ್ದರೆ ನಿಮಗೆ ಡೆಫಿನೆಟ್ಲಿ ವಿಲ್ ಗೆಟ್ 2 marks. ಕ್ವೆಶನ್ ನಂಬರ್ 22, ಹೂ ಆರ್ ದ 2 ಸ್ಪೀಕರ್ಸ್ ಇನ್ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ, ಹೌ ದೇ ಡಿಫರ್. ಸಾಂಗ್ ಆಫ್ ಇಂಡಿಯಾ ಪದದಲ್ಲಿ ಇರ್ತಕ್ಕಂತಹ 2 ಸ್ಪೀಕರ್ಸ್ಗಳು ಯಾರ್ಯಾರು ಅಂತಂದರೆ ಇಲ್ಲಿ ದ 2 ಸ್ಪೀಕರ್ಸ್ ಆರ್ ಪೋಯೆಟ್ ಆ್ಯಂಡ್ ಈಸ್ ಮದರ್. ಹೌ ದೇ ಡಿಫರ್, ಒಬ್ಬರಿಗಿಂತ ಒಬ್ಬರು ಹೇಗೆ ಡಿಫ್ರೆಂಟ್ ಆಗಿದ್ದರು ಅಂತಂದರೆ ಇಲ್ಲಿ ದ ಪೋಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಕಂಟ್ರಿ ಫಾರ್ ಹಿಸ್ ಮದರ್. ಇನ್ನು ನೆಕ್ಸ್ಟ್ ನಿಮಗೆ ಮದರ್ ಇಂಡಿಯಾ ಬಗ್ಗೆ ಅಲ್ಲಿ ಆನ್ಸರನ್ನು ಕೊಟ್ಟಿಲ್ಲ, ನಾನು ಓರಲ್ ಆಗಿಯೇ ಹೇಳ್ಬಿಡ್ತೀನಿ. ಏನಂತಂದರೆ ಇಲ್ಲಿ ದ ಪೋಯೆಟ್ ಈಸ್ ಗೋಯಿಂಗ್ ಟು ಏನು ಮಾಡ್ತಾಯಿದ್ದಾರೆ ಪೋಯೆಟ್ ಅಂತಂದರೆ ವರ್ಣನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಏನಂತಂದರೆ ಇಲ್ಲಿ ನ್ಯಾಚುರಲ್ ಬ್ಯೂಟೀಸು,
ಒಟ್ಟು ಆ ಪದ್ಯದಲ್ಲಿ ಬರ್ತಕ್ಕಂಥ ಭಾರತ ದೇಶದ ಬಗ್ಗೆ ಅಥವಾ ಭಾರತದ ಮಾತೆಯ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಹಾಡಿನ ಮುಖಾಂತರ ಹಾಡಲೇ ಅಂತಕ್ಕಂಥದ್ದು ಅವರ ಪಾಯಿಂಟ್ ಆಫ್ ವ್ಯೂ. ಆದರೆ ದ ಸೇಮ್ ಟೈಮ್ ಮದರ್ ಇಂಡಿಯಾ ಏನು ರೆಸ್ಪಾನ್ಸ್ ಮಾಡ್ತಾಳೆ ಅಂತಂದರೆ ಇಲ್ಲಿ ಆ ಥರ ವರ್ಣನೆ ಮಾಡ್ತಕ್ಕಂಥ ಹಾಡುಗಳನ್ನ ಹಾಡ್ತಕ್ಕಂಥದ್ದು ಬೇಡ. ಸದ್ಯದಲ್ಲಿ ವಾಟ್ ಅವರ್ ಕಂಟ್ರಿ ಈಸ್ ಫೇಸಿಂಗ್ ನಾವು ಕರೆಂಟ್ ಪ್ರಾಬ್ಲಮ್ಸ್, ಸದ್ಯ ಪ್ರಚಲಿತ ಸಮಸ್ಯೆಗಳನ್ನ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಾಡು ಅಂತಕ್ಕಂಥದ್ದನ್ನು ಮದರ್ ಇಂಡಿಯಾ ಹೇಳ್ತಾ ಇರೋದರಿಂದ ಪೋಯೆಟ್ ಮತ್ತು ಮದರ್ ಇಂಡಿಯಾಗೆ ಅವರವರ ವ್ಯೂಗಳಿಲ್ಲಿ ವ್ಯತ್ಯಾಸಗಳು ಕಾಣಿಸ್ತವೆ, ಡಿಫ್ರೆಂಟ್ ಆಗಿರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 23. ದಿಸ್ ಕ್ವಶನ್ ಈಸ್ ಫ್ರಮ್ ಸಪ್ಲಿಮೆಂಟ್ ರೀಡಿಂಗ್ ನಾರಾಯಣಪುರ ಇನ್ಸಿಡೆಂಟ್. ವೈ ಹ್ಯಾಡ್ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಟು ಮೋಹನ್ಸ್ ಹೌಸ್ ಅಂತ ಇದೆ. ಸಬ್ ಇನ್ಸ್ಪೆಕ್ಟರ್ ಯಾರು ಅಂತಂದರೆ ಇಲ್ಲಿ ಪಾಟೀಲ್ ಅಂತಕ್ಕಂಥವ್ರು ಸಬ್ ಇನ್ಸ್ಪೆಕ್ಟರ್ ಮೋಹನ್ ಮನೆಗೆ ಯಾಕೆ ಭೇಟಿ ಕೊಟ್ಟರು? ಆನ್ಸರ್, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಕೊಡಲಿಕ್ಕೆ ಬಂದಿರ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಅಬೌಟ್ ದ ರೇಡ್ ಅಂತಂದರೆ ಇಲ್ಲಿ ಅವ್ರ ಮನೆ ಮೇಲೆ ಏನೋ ದಾಳಿ ಮಾಡ್ತಾ ಇದ್ದಾರೆ ಪೊಲೀಸರು ಅಂತಕ್ಕಂಥದ್ದು. ಹಿ ಆಸ್ಕ್ಡ್ ಮೋಹನ್ ಟು ಗಿವ್ ಹಿಮ್ ಅ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡಂತ ಕೇಳ್ತಾರೆ. ಆ್ಯಂಡ್ ಆಲ್ ಪ್ರೂಫ್ಸ್ ಪ್ರಿಂಟಿಂಗ್ ಟು ದ ಎಜಿಟೇಷನ್ ಅಗೇನ್ಸ್ಟ್ ದ ಬ್ರಿಟಿಷ್. ಅಥವಾ ಇದೇ ಪಾಠದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಾಗ್ತದೆ. ಯಾವುದಂತಂದರೆ ಇಲ್ಲಿ ಹೌ ವಾಸ್ ದ ಸ್ಟೂಡೆಂಟ್ ಮಾರ್ಚ್ ಅಗೇನೆಸ್ಟ್ ದ ಬ್ರಿಟಿಷ್ ಅಂತಕ್ಕಂಥದ್ದು. ಆ ಕ್ವಶನ್ ಇಲ್ಲಿ ಟೈಪ್ ಮಾಡಿಲ್ಲ, ಬಟ್ ಆನ್ಸರ್ ಇವೆರಡು ಇಂಪಾರ್ಟೆಂಟ್ ಕ್ವಶನ್ಗಳೇ ಆ ಪಾಠ ಮೇಲಿಂದ ಆಗಿರ್ತವೆ. ದ ಮಾರ್ಚ್ ವಾಸ್ ಅನ್ಕಾಮನ್ ಅಥವಾ ಅನ್ಯೂಸುವಲ್ ಬಿಕಾಸ್ ದೇ ವಾಕ್ಡ್ ಸೈಲೆಂಟ್ಲಿ ವಿತೌಟ್ ಶೌಟಿಂಗ್ ಸ್ಲೋಗನ್ಸ್ ಆರ್ ಬಿಹೇವಿಂಗ್ ಇನ್ ಅ ವೈಲೆಂಟ್ ಮ್ಯಾನರ್. ಇವನ್ ದೋ ದೇರ್ ವೇರ್ ಪೊಲೀಸ್ ಮೆನ್ ದೇ ಮಾರ್ಚ್ಡ್ ಆ್ಯಸ್ ಇಫ್ ದ ಪೊಲೀಸ್ ಮೆನ್ ಡಿಡಂಟ್ ಎಕ್ಸಿಸ್ಟ್. ನೋಡಿ, ಇವರು ಮಾಡ್ತಕ್ಕಂತಹ ಒಂದು ಮಾರ್ಚ್ ಅಥವಾ ಪ್ರತಿಭಟನೆ ಹೇಗಿತ್ತು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನ ಕೂಗದೆ, ನೋ ಸ್ಲೋಗನ್ಸ್, ಯಾವುದೇ ರೀತಿಯಾಗಿರ್ತಕ್ಕಂತಹ ಶೌಟ್ಸ್ ಕಿರ್ಚಾಡ್ತಕ್ಕಂಥದ್ದು ಗಲಾಟೆ ಮಾಡ್ತಕ್ಕಂಥದ್ದು ಇರಲಾರ್ದಂಗೆ ಜಸ್ಟ್ ದೇ ವಾಕ್ಡ್ ಸೈಲೆಂಟ್ಲಿ, ಬರೀ ಶಾಂತವಾಗಿರ್ತಕ್ಕಂಥ ರೀತಿಯಲ್ಲೇ ವಾಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಲೆಂಟ್ ಮ್ಯಾನರ್ ಬಿಹೇವಿಂಗ್ ಇನ್ ಅ ವೈಲೆಂಟ್ ಮ್ಯಾನರ್, ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಸಾತ್ಮಕ ರೂಪದ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಎಷ್ಟರ ಮಟ್ಟಿಗೆ ಅವರು ಮಾರ್ಚ್ ಮಾಡ್ತಾರಂತಂದರೆ ಇಲ್ಲಿ ಆ್ಯಸ್ ಇಫ್ ದ ಪೊಲೀಸ್ಮೆನ್ ಡಿಡಂಟ್ ಎಕ್ಸಿಸ್ಟ್ ಅಂತಂದರೆ ಅಸ್ತಿತ್ವ ಅಂತಂದರೆ ಇರುವಿಕೆ, ಅಲ್ಲಿ ಪೊಲೀಸರು ಇಲ್ಲ ಅಂತಕ್ಕಂತಹ ಅವರ ಅಸ್ತಿತ್ವನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ವಾಕ್ ಮಾಡ್ತಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಈ ಒಂದು ಪಾಠದ ಮೇಲೆ. ಅದೇ ಪ್ರಶ್ನೆಗೆ ಸ್ವಲ್ಪ ಶಾರ್ಟಾಗಿ ಆನ್ಸರ್ ಬರೆಯೋದಾದರೆ ಇಲ್ಲಿ ವೈ ದ ಸ್ಟೂಡೆಂಟ್ ಮಾರ್ಚ್ ವಾಸ್ ಅನ್ಯೂಸುವಲ್ ಅಂತ ಪ್ರಶ್ನೆಗೆ ಆನ್ಸರ್, ದ ಸ್ಟೂಡೆಂಟ್ ಮಾರ್ಚ್ ವಾಸ್ ಅನ್ಯೂಸುವಲ್ ಬಿಕಾಸ್ ದೇ ವೇರ್ ನೋ ಶೌಟ್ಸ್, ನೋ ಸ್ಲೋಗನ್ಸ್, ಜಸ್ಟ್ ಶಫಲ್ ಆಫ್ feet. They walked in a complete silence. They walked as if the police didn't exist. ಸ್ವಲ್ಪ ಶಾರ್ಟಾಗಿ ಮಾಡಿರ್ತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 24. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಡಿ ಕೆ ಡೋಲ್ಮಾ ಅವರ ಜೀವನದಿಂದ ನಾವೇನು ಕಲಿತೀವಿ? ಅಥವಾ ನಿಮಗಲ್ಲಿ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ನಂಬರ್ 24 ಮತ್ತು 25ನಲ್ಲಿ ಏನಿರ್ತದೆ ಅಂತಂದರೆ ನಿಮಗೆ ಅಲ್ಲಿ ಸ್ವಲ್ಪ ಇಂಟರ್ನಲ್ ಚಾಯ್ಸಸ್ಗಳು ಇರ್ತವೆ, ಆಂತರಿಕವಾಗಿರ್ತಕ್ಕಂಥ ಆಯ್ಕೆಗಳಿರ್ತವೆ. 2 ಸಪ್ಲಿಮೆಂಟ್ ರೀಡಿಂಗ್ ಕ್ವಶನ್ ಕೊಟ್ಟು 2ರಲ್ಲಿ 1 ಬರೆಯಿರಿ ಅಂತ ಇರ್ತದೆ, ಇನ್ನು 2 ಕೊಟ್ಟು 2ರಲ್ಲಿ 1 ಬರೆಯಿರಿ ಅಂತ ಇರ್ತದೆ. ಹಾಗಾಗಿ ಇಲ್ಲಿ 2 ಕ್ವಶನ್ಸ್ಗಳನ್ನ ಒಂದೇ ಕ್ವಶನ್ನಲ್ಲಿ ಬರೆದಿರ್ತಕ್ಕಂಥದ್ದು. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಡಿ ಕೆ ಡೋಲ್ಮಾ ಅವರ ಜೀವನದಿಂದ ನಾವೇನು ಕಲಿತೀವಿ? ಅಥವಾ ಹೌ ಯು ಸೇ ದ್ಯಾಟ್ ಡೋಲ್ಮಾಸ್ ಲೈಫ್ ವಾಸ್ ಸಾರಫುಲ್, ಸ್ವಲ್ಪ ದುಃಖಭರಿತವಾಗಿರ್ತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಜೀವನ ಅಂತ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ವಿ ಕ್ಯಾನ್ ಲರ್ನ್ ಫ್ರಮ್ ಡಿ ಕೆ ಡೋಲ್ಮಾಸ್ ಲೈಫ್ ದ್ಯಾಟ್ ದ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಆ್ಯಂಡ್ ನಥಿಂಗ್ ಈಸ್ ಇಂಪಾಸಿಬಲ್. ನೋಡಿ, ಅಲ್ಲಿ ಉತ್ಸಾಹ, ಆ ಇಚ್ಛೆ, ಆಮೇಲೆ ಯಾವುದೂ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥ ಅವರ ಒಂದು ಜೀವನದಿಂದ ನಾವು ಕಲಿಬೋದು. ಇನ್ನು 2ನೇ ಕ್ವಶನ್ಗೆ ಡಿ ಕೆ ಡೋಲ್ಮಾ ಲಾಸ್ ಹರ್ ಮದರ್ ವೆನ್ ಶಿ ವಾಸ್ ಜಸ್ಟ್ 11 ವರ್ಷದ ಹುಡುಗಿಯಾಗಿರಬೇಕಾದ್ರೆ ತನ್ನ ತಾಯಿಯನ್ನು ಕಳ್ಕೊಳ್ತಾಳೆ. ಸಿ ಆಲ್ಸೋ ಲಾಸ್ ಹರ್ ಬ್ರದರ್. ದೀಸ್ ಎಕ್ಸ್ಪೀರಿಯನ್ಸಸ್ ಹ್ಯಾಡ್ ಅ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಹರ್ ಲೈಫ್. ಈ ಒಂದು ಅನುಭವಗಳು ಅವಳ ಮೇಲೆ ಭಾಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 5. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಕೇಳ್ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ 5 ವಾಕ್ಯದ ವಾಕ್ಯದಲ್ಲಿ ಉತ್ತರ ಬರೀಬೇಕು. ಒಂದು ಪ್ರಶ್ನೆ ಪಾಠದಿಂದ ಇದ್ದರೆ ಇನ್ನೊಂದು ಪ್ರಶ್ನೆ ಪದ್ಯದಿಂದ ಇರ್ತದೆ. ವಿದ್ಯಾರ್ಥಿಗಳು ಗಮನಿಸಬೇಕಿಲ್ಲಿ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮಗೆ ಇಂಟರ್ನಲ್ ಚಾಯ್ಸ್ ಇರೋಂಗಿಲ್ಲ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಡೈರೆಕ್ಟಾಗಿ ನೀವು ಬರೀಬೇಕಾಗುತ್ತದೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸಸ್ ನಿಮಗೆ ಇರೋದಿಲ್ಲ. ಕ್ವಶನ್ ನಂಬರ್ 25. ನ್ಯಾರೇಟ್ ಹೌ ಅ ಕವಾರ್ಡ್ ಬಾಯ್ ಬಿಕೇಮ್ ಅ ಹೀರೋ ಓವರ್ ನೈಟ್. ಒಂದೇ ರಾತ್ರಿಯಲ್ಲಿ ಒಬ್ಬ ಕವಾರ್ಡ್ ಬಾಯ್ ಆಗಿರ್ತಕ್ಕಂಥ ಸ್ವಾಮಿ ಹೀರೋ ಹೆಂಗೆ ಆಗ್ತಾನೆ ಅಂತಕ್ಕಂಥದ್ದು. ಈ ಪ್ರಶ್ನೆ ಕೂಡ ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿದೆ 3 ಮಾರ್ಕ್ಸ್ಗೆ. ಆ್ಯಸ್ ವೆಲ್ ಆಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ ಇಲ್ಲಿ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್
ಆಫ್ ಸ್ವಾಮಿ ವೈಲ್ ಹಿ ವಾಸ್ ಲೈಯಿಂಗ್ ಅಂಡರ್ ದಿ ಬೆಂಚ್ ಕೆಳಗಡೆ ಇರಬೇಕಾದ್ರೆ ಅವನಿಗೆ ಆಗಿರ್ತಕ್ಕಂತಹ ಭಯದಿಂದ ಕೂಡಿರ್ತಕ್ಕಂಥ ಅನುಭವ ಹೇಗಿತ್ತು ಅಂತಕ್ಕಂಥದ್ದನ್ನು ಇಂಪಾರ್ಟೆಂಟ್ ಕ್ವಶನ್ ಅದು ಕೂಡ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕೂಡ ಚರ್ಚಿಸೋಣ. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರ ಸ್ವಾಮಿ ಇನ್ಎವಿಟೇಬಲಿ ಅಂತಂದರೆ ಅನಿವಾರ್ಯ. ಹ್ಯಾಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್, ಅನಿವಾರ್ಯವಾಗಿ ಆಫೀಸ್ ರೂಮಲ್ಲಿ ಮಲ್ಕೊಳ್ಳೇಬೇಕಾಯಿತು. ಹಿ ಸ್ಪೆಂಟ್ ದ್ಯಾಟ್ ನೈಟ್ ವಿತ್ ದ ಫಿಯರ್ ಆಫ್ ದ ಡೆವಿಲ್ಸ್ ಆ್ಯಂಡ್ ದ ನೈಟ್ ಮೇರ್ಸ್. ದೆನ್ ಹಿ ಸಾ ಸಮಥಿಂಗ್ ಮೂವಿಂಗ್ ಇನ್ ಡಾರ್ಕ್ನೆಸ್. ಹಿ ಥಾಟ್ ದ್ಯಾಟ್ his end had come and the devil had to come to carry him away. Finally, as an attempt for survival, he hugged it with all his might and used his teeth as a mortal weapon on it. It was not the devil but the burglar who cried with agony. Agony is nothing but pain. Agony ಅಂತಂದರೆ pain, and fell amidst the furniture with a bleeding ankle. The notorious housebreaker of the district was arrested by the police. The police were grateful to him. His classmates looked upon him with respect. His teachers patted his back, and his headmaster appreciated him that he was a true scout. Thus, unknowingly, Swami became a hero in a single night ಅಥವಾ overnight. ಇನ್ನು ಕ್ವೆಶನ್ ಪೇಪರ್ನಲ್ಲಿ ಇರತಕ್ಕಂತಹ ಕ್ವೆಶನ್ ನಂಬರ್ 26. ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಹ್ಯಾವ್ ಶೋನ್ ಪೇಷನ್ಸ್. ಈ ಇಡೀ ಪದ್ಯದಲ್ಲಿ ಭೂಮಿ ಅಂತಕ್ಕಂಥದ್ದು ಭಾಳಷ್ಟು ಬಾರಿ ತನ್ನ ತಾಳ್ಮೆಯನ್ನು ತೋರಿಸ್ತದೆ. ಹೇಗೆ ಅನ್ನೋದನ್ನು ಜಸ್ಟಿಫೈ ಮಾಡಿ ಅಂತಕ್ಕಂತಹ ಪ್ರಶ್ನೆ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ಡಿ ಬೆಲಿಜೆಂಟ. ಫಸ್ಟ್ ಪೋಯೆಟ್ ಸ್ವಲ್ಪ ಹೆಸರು ಬರೀಬೇಕು. ಇನ್ ದ ಪೊಯಮ್ ದ ಪೋಯೆಟ್ ಡಿಪಿಕ್ಟ್ಸ್ ದ ಮದರ್ ಅರ್ತ್ ಆ್ಯಸ್ ದ ಸ್ಪೀಕರ್. ಮದರ್ ಅರ್ತ್ ಟೆಲ್ಸ್ ದ್ಯಾಟ್ ಸಿ ವೇಟ್ಸ್ ವಿತ್ ದ ಪೇಷನ್ಸ್ ವೆನ್ ಪೀಪಲ್ ಕ್ಲೇಮ್ ದ್ಯಾಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್. ದೇ ಆಕ್ಯುಪೈ ದ ಲ್ಯಾಂಡ್, plow, plant trees, grow fruits and grass. The children dance and play on the land. The land bears everything. ಅಂತಂದ್ರೆ ಇಲ್ಲಿ ಆ ಭೂಮಿ ಎಲ್ಲವನ್ನು ಸಹಿಸಿಕೊಳ್ತದೆ ವಿತೌಟ್ ಎ ಕಂಪ್ಲೇಂಟ್. ಯಾರ ಮೇಲೆ ಕೂಡ ಇಲ್ಲಿ ಕಂಪ್ಲೇಂಟ್ ಮಾಡಲಾರ್ದಂಗೆ ಎಲ್ಲವನ್ನು ಸಹಿಸಿಕೊಳ್ತದೆ. ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಪೀಪಲ್ ಬಿಲ್ಡ್ ಫೆನ್ಸಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ವಿಚ್ ಸಫೋಕೇಟ್ ಲೈಕ್ ಎ ಚೈನ್ ಇನ್ ಹರ್ ನೆಕ್. ಬಟ್ ಮದರ್ ಅರ್ತ್ ಮಾಕ್ಸ್ ಆಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಟೋನ್ ಆಫ್ ಸೆಲ್ಫ್ ಅಸರ್ಷನ್ ಅಂತಂದರೆ ಇಲ್ಲಿ ಯಾವುದು ಅಂತಕ್ಕಂಥದ್ದು ಅಂತಂದರೆ ಇಲ್ಲಿ ಯು ಕೆನಾಟ್ ಪುಟ್ ಅ ಪೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್. ನೀವು ನಿಮ್ಮ ದೇಶಗಳಿಗೆ ನಿಮ್ಮ ಭೂಮಿಗೆ ಬೇಲಿ ಹಾಕಬಹುದು, ಆದರೆ ಇಡೀ ಭೂಮಿಗೆ ಬೇಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಳ್ಬಿಟ್ಟು ದ ಪೀಪಲ್ ಆಫ್ ದಿ ವರ್ಲ್ಡ್, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ತನ್ನ ಸೆಲ್ಫ್ ಅಸರ್ಷನ್ ಅಂತಕ್ಕಂತಹ ಒಂದು ಭಾವನೆಯಿಂದ ಮದರ್ ಇಂಡಿಯಾ ಅಥವಾ ಲ್ಯಾಂಡ್ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ನೋಡೋದಾದ್ರಲ್ಲಿ ಮೇನ್ ಕ್ವೆಶನ್ ನಂಬರ್ 6. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದ್ಯಾಟ್ ಫಾಲೋ. 4 ಎಕ್ಸ್ಟ್ರಾಕ್ಟ್ಗಳನ್ನ ಕೊಡ್ತಾರೆ. ಒಂದೊಂದು ಎಕ್ಸ್ಟ್ರಾಕ್ಟ್ಗಳಿಗೆ ನಿಮಗೆ 3 ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಪಡೆದುಕೊಳ್ತಕ್ಕಂಥ ಪ್ರಶ್ನೆಗಳಿವು. 4 ಪ್ರಶ್ನೆಗಳಿರ್ತವೆ. ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸ್. ನಂಬರ್ ಆಫ್ ಕ್ವೆಶನ್ಸ್ ಆರ್ 4 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 12. 3 ಎಕ್ಸ್ಟ್ರಾಕ್ಟ್ಗಳು ಪಾಠದಿಂದ ಬಂದರೆ 1 ಎಕ್ಸ್ಟ್ರಾಕ್ಟ್ ನಿಮಗೆ ಪದ್ಯದಿಂದ ಬಂದಿರ್ತದೆ. ಹಾಗಾಗಿ ಇಲ್ಲಿ ಕ್ವೆಶನ್ ನಂಬರ್ 27 ನೋಡೋದಾದ್ರಲ್ಲಿ ಹಿ ವಾಸ್ ಅ ವೊರಾಷಿಯಸ್ ರೀಡರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಎಕ್ಸ್ಟ್ರಾಕ್ಟ್ ಆಗಿರ್ತದೆ. ಹಾಗಾದರೆ ಕ್ವೆಶನ್ ಏನು ನೋಡೋದಾದ್ರಲ್ಲಿ ಹೂ ಡಸ್ ದ ಪ್ರನೌನ್ ಹಿ ರೆಫರ್ ಟು. ಈ ಸೆಂಟೆನ್ಸ್ನಲ್ಲಿ ಹಿ ಅಂತಕ್ಕಂತಹ ಒಂದು ಪ್ರನೌನ್ ಇದೆ. ಹಿ ಅಂತಂದರೆ ಯಾರು ಅಂತ ಪ್ರಶ್ನೆ ಇರೋದು. ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವೆಶನ್ ಬಿ, ಹೌ ಲಾಂಗ್ ವಾಸ್ ಹಿ ವೊರಾಷಿಯಸ್ ರೀಡರ್. ಹಾಗಾದರೆ ಎಲ್ಲಿವರೆಗೂ ಅವರು ವೊರಾಷಿಯಸ್ ರೀಡರ್ ಆಗಿರ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಥ್ರೂಔಟ್ ಹಿಸ್ ಲೈಫ್. ಅವರು ಎಲ್ಲಿವರೆಗೂ ಜೀವಂತವಾಗಿರ್ತಾರೋ ಅವ್ರ ಇಡೀ ಜೀವನವನ್ನು ಒಬ್ಬ ವೊರಾಷಿಯಸ್ ರೀಡರ್ ಆಗಿಯೇ ಇರ್ತಾರೆ. ಹಾಗಾದರೆ ಕ್ವೆಶನ್ ಸಿ, ವಾಟ್ ಡಸ್ ವೊರಾಷಿಯಸ್ ಮೀನ್. ವೊರಾಷಿಯಸ್ ಅಂದರೆ ಅದರ ಅರ್ಥ ಏನು. ಆನ್ಸರ್ ವೆರಿ ಈಗರ್ ಫಾರ್ ನಾಲೆಡ್ಜ್. ಇದರ ಅರ್ಥ ವೊರಾಷಿಯಸ್ ಅಂತಕ್ಕಂಥ ವರ್ಡ್ದ ಅರ್ಥ ವೆರಿ ಈಗರ್ ಫಾರ್ ನಾಲೆಡ್ಜ್. ಕ್ವೆಶನ್ ನಂಬರ್ 28. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಹಿ ಕ್ರೈಡ್. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಹಿ ಕ್ರೈಡ್ ಅಂತ ಇದೆ. ಹಾಗಾಗಿ ಇಲ್ಲಿ ಕ್ವೆಶನ್ ಏನು ನೋಡೋದಾದರೆ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಕ್ಕಂತಹ ಒಂದು ಚಾನ್ಸಸ್ ಇರ್ತದೆ. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಅಷ್ಟೇ ಇದ್ದದಾದರೆ ನಮ್ಮ ಎ ಕ್ವೆಶನ್ಗೆ ಆನ್ಸರ್ ಇದಾಗಿರ್ತದೆ. ಹೂ ಕ್ರೈಡ್ ಲೈಕ್ ದಿಸ್ ಅಂತ ಬಂದಾಗ ಪೀಪಲ್ ಫ್ರಮ್ ಆಪೋಸಿಟ್ ಟ್ರೈನ್ ಆರ್ ಪ್ಯಾಸೆಂಜರ್ಸ್ ಆರ್ ಕಮ್ಯೂಟರ್ಸ್ ಯಾವುದಾದ್ರೂ ಒಂದು ಬರೀರಿ ನೀವು. ಪೀಪಲ್ ಫ್ರಮ್ ಆಪೋಸಿಟ್ ಟ್ರೈನ್ ಅಂತಾದರೂ ಬರಿಬೋದು, ಪ್ಯಾಸೆಂಜರ್ಸ್ ಆದರೂ ಬರಿಬೋದು, ಇಲ್ಲ ಕಮ್ಯೂಟರ್ಸ್ ಅಂತಾದರೂ ಬರಿಬೋದು. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಇದೆಯಲ್ಲ, ಹೀ ಕ್ರೈಡ್ ಅಂತ ಬಂದಾಗ ಪೀಪಲ್ ಫ್ರಮ್ ಆಪೋಸಿಟ್ ಟ್ರೈನ್, ಪ್ಯಾಸೆಂಜರ್ಸ್, ಕಮ್ಯೂಟರ್ಸ್ ಅಂತ ಬರೆಯೋ ಹಾಗಿಲ್ಲ. ಅಲ್ಲಿ ಆನ್ಸರ್ ಏನಾಗಿರ್ತದೆ ನಿಮಗೆ, ದ ಹೀರೋ ಆಫ್ ದ ಲೆಸನ್ ಯಾರು, ಬಾಲೇಶ್ವರ ಮಿಶ್ರ ಅಂತ ಆನ್ಸರ್ ಬರೀಬೇಕು. ಹಾಗಾಗಿ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಷ್ಟೇ ಇದ್ದರೆ ಪ್ಯಾಸೆಂಜರ್ಸು, ಕಮ್ಯೂಟರ್ಸು, ಆಪೋಸಿಟ್ ಟ್ರೈನ್, ಪೀಪಲ್ ಅಂತ ಬರಿತೀವಿ. ಹೀ ಕ್ರೈಡ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಪರ್ಸನ್ನಲ್ಲಿ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಈ ಕ್ವೆಶನ್ಗೆ ಆನ್ಸರ್ ಏನಾಗಿರ್ತದೆ ಇಲ್ಲಿ, ಬಾಲೇಶ್ವರ ಮಿಶ್ರ. ವೈ ವಾಸ್ ದ ಸ್ಪೀಕರ್ ರಿಕ್ವೆಸ್ಟಿಂಗ್. ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹೆಲ್ಪ್ ಮಾಡಬೇಕು ಆ ಮಹಿಳೆಗೆ ಅಥವಾ ಆ ಯಂಗ್ ಗರ್ಲಿಗೆ ಅಂತಂದರೆ ಇಲ್ಲಿ ಬಿಕಾಸ್ ರೋಮಾ ಹ್ಯಾಡ್ ಫಾಲನ್ ಫ್ರಮ್ ಟ್ರೈನ್ ಆ್ಯಂಡ್ ಇಂಜರ್ಡ್ ಸೀರಿಯಸ್ಲಿ.
ಹೂ ಈಸ್ ಹರ್ ರೆಫರ್ ಟು. ಹಾಗಾದರೆ ಇಲ್ಲಿ ಹರ್ ಅಂದರೆ ಯಾರು? ರೋಮಾ ತಲ್ರೇಜಾ. ಇನ್ನು ಕ್ವಶನ್ ನಂಬರ್ 29 ಅಥವಾ ಎಕ್ಸ್ಟ್ರಾಕ್ಟ್ ನಂಬರ್ ಇಲ್ಲಿ ಇರತಕ್ಕಂಥದ್ದು 29. ಐ ಡೋಂಟ್ ಲೈಕ್ ಟು ಹ್ಯಾವ್ ಅ ಸ್ಪೀಕ್ ಇನ್ ದ್ಯಾಟ್ ಮ್ಯಾನರ್. ನೀವು ಆ ರೀತಿಯಾಗಿ ಮಾತಾಡಿರ್ತಕ್ಕಂಥ ನನಗೆ ಇಷ್ಟ ಆಗಲಿಲ್ಲ. ಹೂ ಈಸ್ ಅ ಸ್ಪೀಕರ್? ಹಾಗಾದರೆ ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿ ಆನ್ಸರ್ ಡಾನ್ ಅನ್ಸೆಲ್ಮೋ ಅಥವಾ ದ ಓಲ್ಡ್ ಮ್ಯಾನ್ ಅಂತ ಬರೆದ್ರು ಕೂಡ ಕರೆಕ್ಟ್. ಐದರ್ ಡಾನ್ ಅನ್ಸೆಲ್ಮೋ ಆರ್ ದ ಓಲ್ಡ್ ಮ್ಯಾನ್, ಬೋತ್ ಆರ್ ರೈಟ್ ಆನ್ಸರ್ಸ್. ಹೂ ಈಸ್ ಯು ರೆಫರ್ ಟು? ಯು ಅಂದರೆ ಯಾರು ಅಂತಂದರೆ ಇಲ್ಲಿ ನ್ಯಾರೇಟರ್ ಆರ್ ಸ್ಟೋರಿ ಟೆಲ್ಲರ್. ನ್ಯಾರೇಟರ್ ಅಥವಾ ಈ ಸ್ಟೋರಿಯನ್ನು ಹೇಳ್ತಾ ಇರ್ತಕ್ಕಂಥವ್ರು ಇಲ್ಲಿ ಹೂ ಅಂತ ಯಾರು ಅಂತ ಆಗ್ತದೆ. ಕ್ವಶನ್ ನಂಬರ್ ಸಿ. ವೆನ್ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್? ಈ ಹೇಳಿಕೆಯನ್ನು ಡಾನ್ ಅನ್ಸೆಲ್ಮೋ ಯಾವಾಗ ಹೇಳಿದರು ಅಂತಂದರೆ ಇಲ್ಲಿ ದ ನ್ಯಾರೇಟರ್ ಟೋಲ್ಡ್ ಅಬೌಟ್ ದ ಆಫರ್ ಆಫ್ ಅಮೇರಿಕನ್ಸ್ ಫಾರ್ ಇಸ್ ಎಕ್ಸ್ಟ್ರಾ ಲ್ಯಾಂಡ್. ಹೆಚ್ಚಿನ ಭೂಮಿಗಾಗಿ ಹೆಚ್ಚಿನ ಹಣವನ್ನು ಕೊಡೋಕ್ಕೆ ಅಮೇರಿಕನ್ಸ್ ರೆಡಿ ಇದ್ದಾರೆ ಅಂತಂದು ಹೇಳಿದಾಗ ಯಾವಾಗ ಸ್ಟೋರಿ ಟೆಲ್ಲರ್ ಹೇಳ್ತಾರೋ ಆವಾಗ ಈ ಮಾತನ್ನು ಡಾನ್ ಅನ್ಸೆಲ್ಮೋ ಅವರು ಹೇಳ್ತಾರೆ. ಕ್ವಶನ್ ನಂಬರ್ 30. ಯು ಸೇ ಯು ಓನ್ ಮೀ ಐ ವೇಟ್. ನೀವು ಹೇಳ್ತೀರಿ ನೀವು ನನಗೆ ಓನರು ಅಂತಂದೇಳ್ಬಿಟ್ಟು ಅಥವಾ ಮಾಲೀಕರು, ಆದರೂ ನಾನು ವೇಟ್ ಮಾಡ್ತೀನಿ. ಹೂ ಈಸ್ ದ ಸ್ಪೀಕರ್ ಆಫ್ ದ ಲೈನ್ ಅಂತ ಇದೆ. ಆನ್ಸರ್ ದ ಲ್ಯಾಂಡ್. ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಮ್ ಐ ಆಮ್ ದ ಲ್ಯಾಂಡ್ ಪಯಮ್. ಹೂ ಈಸ್ ಯು ರೆಫರ್ಡ್ ಹಿಯರ್? ಹಾಗಾದರೆ ಯು ಅಂತಂದರೆ ಯಾರು? ದ ಪೀಪಲ್ ಆಫ್ ದಿ ವರ್ಲ್ಡ್. ಸಿ. ವಾಟ್ ಈಸ್ ಐ ವೇಟ್ ಇಂಡಿಕೇಟ್ಸ್ ದ ಕ್ಯಾರೆಕ್ಟರ್ ಆಫ್ ದ ಸ್ಪೀಕರ್. ವೇಟ್ ಅಂತಕ್ಕಂಥದ್ದು ಈ ಸ್ಪೀಕರ್ ಅವರ ಯಾವ ಒಂದು ಗುಣವನ್ನು ತೋರಿಸ್ತದೆ ಅಂತಂದರೆ ಇಲ್ಲಿ ಪೇಷನ್ಸ್ ಆಫ್ ದಿ ಅರ್ತ್, ಭೂಮಿಗೆ ಇರತಕ್ಕಂಥ ತಾಳ್ಮೆಯನ್ನು ತೋರಿಸ್ತಕ್ಕಂಥ ಒಂದು ಗುಣವಾಗಿರ್ತದೆ. ಇಲ್ಲಿವರೆಗೆ ನಾವು ಕ್ವಶನ್ ನಂಬರ್ 18ರಿಂದ ಕ್ವಶನ್ ನಂಬರ್ 30ರವರೆಗೆ ಚರ್ಚೆ ಮಾಡಿದ್ವಿ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಸ್ಟಡಿಯನ್ನು ಮಾಡಬೇಕಾಗ್ತದೆ. ಯಾರಾದರೂ ನಮ್ಮ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಲಿ ಅಂತ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 31ರಿಂದ ಕ್ವಶನ್ ನಂಬರ್ 38ರವರೆಗೆ ಚರ್ಚೆ ಮಾಡಲಾಗುವುದು. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.